ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ KGF ಚಾಪ್ಟರ್ 3 ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಬಜೆಟ್ ಏನು, ಹಾಗೆಯೇ ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ ಏನು, ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಹೆಸರು, ಪ್ರೊಡ್ಯೂಸರ್ ಹೆಸರು, ಹಾಗೆಯೇ ಬಿಡುಗಡೆ ಆಗಿದ್ದ ದಿನಾಂಕ ಏನು, ಹಾಗೆಯೇ ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಎಲ್ಲಿ ಯಾರ್ಯಾರು ನಟ ನಟಿಯರಿದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ಯಶ್ ಹಾಗೂ ಶ್ರೀನಿಧಿ ಶೆಟ್ಟಿ, ಸಜಯ್, ರವೀನ್, ಗರುಡ ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಿಡುಗಡೆ ಆಗಿದ್ದ ದಿನಾಂಕ 2027ರಿಂದ 2029 ಒಳಗೆ ರಿಲೀಸನ್ನು ಆಗುತ್ತೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಪ್ರಶಾಂತ್ ನೀಲ್, ಪ್ರೊಡ್ಯೂಸರ್ ಬೈ ವಿಜಯ್ ಕೆಂಗರ್. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ತಮಿಳಲ್ಲಂತೂ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆಯೇ ಫ್ಯಾನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು ತುಂಬ ಇಷ್ಟಪಡುವಂಥ ಸಿನಿಮಾ ಆಗಿದೆ. ಹಾಗೆಯೇ ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಕನ್ನಡ ಆಗಿದೆ, ಹಿಂದಿಯಲ್ಲಿ ಡಬ್ ಆಗಿದೆ, ತೆಲುಗಿನಲ್ಲಿ ಡಬ್ ಆಗಿದೆ, ತಮಿಳಲ್ಲಿ ಡಬ್ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಬಿಡುಗಡೆಯಾಗಿರುವಂಥ ಸಿನಿಮಾ ಆಗಿದೆ. ಹಾಗೆಯೇ ಎಲ್ಲರೂ ಫ್ಯಾನ್ಸ್ಗಳು ಕೂಡ ತುಂಬ ವೆಯ್ಟನ್ನು ಮಾಡ್ತಿದ್ದಾರೆ ಅಂತಲೇ ಹೇಳಬಹುದು KGF ಚಾಪ್ಟರ್ 3ಗಂತೂ. ಹಾಗೆಯೇ ಯಶ್ ಅವರು ಕೂಡ ಏನೇನೆಲ್ಲ ಆಗ್ತಾರೆ ಮತ್ತು ಅವರು ಒಂದು ಒಳ್ಳೆ ಸಿನಿಮಾ ತೆಗಿತಾರೆ ಅಂತಲೇ ಹೇಳಬಹುದು. ಹಾಗೆಯೇ ಯಶ್ ಅವರು ಕೂಡ ಈ ಮೂವಿಗೆ ತುಂಬ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ. ಹಾಗೆಯೇ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಾರೆ ಅಂತಲೇ ಹೇಳಬಹುದು ಈ ಮೂವಿಯನ್ನಂತೂ. ಮತ್ತು ಅವರು KGF 3ಯಲ್ಲಿ ತುಂಬ ಸಾಂಗಲ್ಲೂ ಕೂಡ ತುಂಬ ಅಲ್ಟಿಮೇಟ್ ಆಗಿ ಕೊಡ್ತಾರೆ ಅಂತಲೇ ಹೇಳಬಹುದು. ಹಾಗೆಯೇ ಪ್ರೊಡಕ್ಷನ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು ತುಂಬ ಸ್ಕ್ರಿಪ್ಟನ್ನು ಬರೆದು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಈ ಸಿನಿಮಾವನ್ನಂತೂ. ಹಾಗೆಯೇ ಈ ಮೂವಿಯ ಎಲ್ಲಿ ಸ್ಟೋರಿ ನೋಡೋದಾದರೆ, ರಾಕಿ ಅವರು ಮತ್ತು ಅವರ ಒಂದು ಗೋಲ್ಡನ್ನು ಮತ್ತು ಆ ಸಮುದ್ರದಿಂದ ತೆಗೆದು ಹೊರಗಡೆ ಮತ್ತು ಅದನ್ನೆಲ್ಲ ಸಾಗಾಣಿಕೆನ ಮಾಡಿ ಅಲ್ಲಿ ಬಂದಂಥ ದುಡ್ಡನ್ನು ಮತ್ತು ಕ್ರಿಮಿನಲ್ಸ್ಗಳಿಗೆ ಮೈಂಡ್ಸೆಟ್ಟು, ಹಾಗೆಯೇ ಅವರ ಒಂದು ಕ್ರಿಮಿನಲ್ ಬುದ್ಧಿಯಿಂದ ಮತ್ತು ಅವರ ಜನಾಂಗವನ್ನು ಸೇರಿಸ್ಕೊಂಡು ಅವರಿಗೆ ಸೌಲಭ್ಯಗಳನ್ನೆಲ್ಲ ಮಾಡ್ತಾ ಮತ್ತು ಆ ಜನಾಂಗದಿಂದ ಏನೇನೆಲ್ಲ ಕೆಲಸವನ್ನು ಮಾಡಿಸ್ಕೋತಾರೆ ಮತ್ತು ರಾಜಕೀಯಕ್ಕೆ ಬರ್ತಾರಾ ಇಲ್ವಾ, ಮತ್ತು ಇಲ್ಲಾಂದರೆ ಪೊಲೀಸ್ನವರ ಒಂದು ಕಂಟ್ರೋಲ್ ತಗೊಂಡು ಸುಮಾರು ದಂಧೆಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತಾರ ಇಲ್ವಾ, ಮತ್ತು ಅವ್ರಿಗೆ ಬೇಕಾದಂಥ ಒಂದು ವಸ್ತುಗಳನ್ನು ಆಗಿರ್ಬೋದು, ಗನ್ಗಳಾಗಿರ್ಬೋದು, ಬೇರೆ ಬೇರೆ ದೇಶದಲ್ಲಿ ಎನ್ಕೌಂಟರ್ನ ಮಾಡುವಂಥ ವ್ಯಕ್ತಿಗಳನ್ನೆಲ್ಲ ಒಂದು ಸುಪಾರಿಯನ್ನು ತಗೊಂಡು ಏನೇನೆಲ್ಲ ಮಾಡ್ತಾರೆ ಅನ್ನೋದನ್ನು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಯಶ್ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಈ ಮೂವಿಗೆ ವೆಯ್ಟ್ ಮಾಡ್ತಿದ್ದಾರೆ, ನಾವು ಕೂಡ ವೆಯ್ಟ್ ಮಾಡ್ತಿದ್ದೀವಿ. ಯಾರೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ತಪ್ಪದೆ ಕಮೆಂಟ್ನಲ್ಲಿ ವೆಯ್ಟ್ ಎಂದು ಕಮೆಂಟ್ ಮಾಡಿ, KGF ಚಾಪ್ಟರ್ 3 ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಫ್ಯಾಕ್ಟ್ಗಳು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.